ಹೋಟೆಲ್ ರೆಸ್ಟೋರೆಂಟು ಡಾಬಾಗೆಲ್ಲ ಹೋದಾಗ ನಾವು ಫಸ್ಟು ಆರ್ಡ್ರ್ ಮಾಡೋದೇ ರೋಟಿ ಕುಲ್ಚಾ ನಾನ್ ಜೊತೆ ವೆರೈಟಿ ಕರಿಗಳು. ಒಬ್ಬೊಬ್ರಿಗೆ ಒಂದೊಂದು ಥರ ಕರಿಗಳು ಇಷ್ಟ ಆಗುತ್ತೆ. ನಾನಿವತ್ತಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಮಸಾಲಾನ ತೋರಿಸ್ತಾ ಇದ್ದೀನಿ. ರೆಸ್ಟೋರೆಂಟ್ಗಿಂತನೂ ತುಂಬಾ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನಾನು ನೋಡ್ಕೊಂಡು ಬರೋಣ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಮಸಾಲಾಗೆ 2 ಮೀಡಿಯಮ್ ಸೈಜ್ನ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೂ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಪ್ಪ ಇದೆ ಹಾಗಾಗಿ 5 ತೊಗೊಂಡಿದ್ದೀನಿ. 4 ಆ್ಯಪಲ್ ಟೊಮ್ಯಾಟೋನ ಬಳಸ್ತಾಯಿದ್ದೀನಿ, 1 ಇಂಚು ಶುಂಠಿನ ಬಳಸ್ತಾಯಿದ್ದೀನಿ, ಮತ್ತು ಸ್ವೀಟ್ ಕಾರ್ನ್ ಇದರಲ್ಲಿ ಒಂದು ಅರ್ಧ ಬಿಡಿಸಿಟ್ಕೊಳ್ತೀನಿ. ಆ್ಯಪಲ್ ಟೊಮ್ಯಾಟೋನೇ ಬಳಸಿ, ನಾಟಿ ಟೊಮ್ಯಾಟೊ ಬಳಸಬೇಡಿ. ಎಲ್ಲ ತರಕಾರಿಗಳನ್ನು ದಪ್ಪದಾಗಿಯೇ ಹೆಚ್ಚಿಟ್ಕೋಬೇಕು. ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಮುಕ್ಕಾಲು ಭಾಗ ರುಬ್ಬೋದಕ್ಕೆ ಹಾಕ್ತೀವಿ, ಇನ್ನೊಂದು ಸ್ವಲ್ಪ ಫ್ರೈ ಮಾಡೋದಕ್ಕೆ ಇಟ್ಕೊಳ್ಳೋಣ. ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ ಸಹ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸುಮಾರು ಒಂದು 10ರಿಂದ 15 ಗೋಡಂಬಿಗಳನ್ನು ಬಿಸಿನೀರಲ್ಲಿ ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನೀವು ತಣ್ಣೀರಲ್ಲೂ ಸಹ ನೆನೆಸ್ಬೋದು, ಸುಮಾರು ಅರ್ಧ ಗಂಟೆ ನೆನೆಯಬೇಕಾಗತ್ತೆ. ಇಲ್ಲಿ ಮೆಲನ್ ಸೀಡ್ಸ್ನ ಸಹ ನಾನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದೆರಡು ಗ್ರೇವಿನಲ್ಲಿ ತುಂಬಾ ಒಳ್ಳೆ ರಿಚ್ನೆಸ್ ಮತ್ತು ಟೇಸ್ಟ್ನ ಆ್ಯಡ್ ಮಾಡುತ್ತೆ. ಹಾಗಾಗಿ ಆದಷ್ಟು ಗೋಡಂಬಿನ ಗ್ರೇವಿನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೆಲನ್ ಸೀಡ್ಸ್ ನಿಮಗೆ ಸುಲಭವಾಗಿ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ. ಈಗ ನಾನು ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮ್ಯಾಟೊನ ಸೇರಿಸ್ತೀನಿ. ನಾನು ಸುಮಾರು 2 ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಳ್ತೀನಿ, ಹಾಗೂ ಸುಮಾರು 3 ಟೊಮ್ಯಾಟೊನ 3ರಿಂದ 3.5 ಟೊಮ್ಯಾಟೊನ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದೆಲ್ಲ ಫೈನ್ ಪೇಸ್ಟ್ ಏನಾಗೋದು ಬೇಡ, ಸುಮ್ಮನೆ ಗ್ರೈಂಡ್ ಆದರೆ ಸಾಕು. ತರಿಯಾಗಿ ಟೊಮ್ಯಾಟೊ ಇಷ್ಟೆತ್ತಿಟ್ಕೊಂಡಿದ್ದೀನಿ. ಈಗ ನೆನೆಸಿಟ್ಕೊಂಡಿರೋಂಥ ಗೋಡಂಬಿ ಮತ್ತು ಮೆಲನ್ ಸೀಡ್ಸ್ನ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗೋಡಂಬಿ ಆ್ಯಡ್ ಮಾಡಿದ್ರೆ ನಿಮಗೆ ಗ್ರೇವಿನಲ್ಲಿ ತುಂಬಾ ಒಳ್ಳೆ ಟೆಕ್ಸ್ಚರ್ ಕೂಡ ಬರುತ್ತೆ, ಕ್ರೀಮಿ ಫೀಲ್ ಇರುತ್ತೆ ಗ್ರೇವಿನಲ್ಲಿ. ಹಾಗಾಗಿ ಗೋಡಂಬಿ ತುಂಬಾ ಇಂಪಾರ್ಟೆಂಟು ಈ ಗ್ರೇವಿನಲ್ಲಿ. ಸೊ ಅದಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಸಿ ನೀರಲ್ಲಿ 10 ನಿಮಿಷ ನೆಂದರೆ ಸಾಕು, ಇಲ್ಲ ತಣ್ಣೀರಲ್ಲಿ ಸುಮಾರು ಅರ್ಧ ಗಂಟೆ ನೆಂದರೆ ಸಾಕಾಗತ್ತೆ. ಮೆಲನ್ ಸೀಡ್ಸ್ನ ಸಹ ನಾನು ಹಾಕ್ತಾಯಿದ್ದೀನಿ. ನಾವು ರೆಸ್ಟೋರೆಂಟ್ಗೆ ಹೋದಾಗ ಬರೀ ಅಲ್ಲಿ ಮಾತ್ರನೇ ಈ ಥರದ್ದೆಲ್ಲ ಗ್ರೇವಿ ತಿನ್ನೋಕ್ಕಾಗೋದು ಅಂತ ಅಂದ್ಕೊಳ್ತೀವಿ. ಮನೆಯಲ್ಲಿ ಮಾಡೋದು ತುಂಬ ಟೈಮ್ ಕನ್ಸ್ಯೂಮಿಂಗು, ತುಂಬಾ ಪ್ರೊಸೀಜರ್ ಅಂತ ಅಂದ್ಕೊಳ್ತೀವಿ. ಆ ಥರ ಏನೂ ಇಲ್ಲ, ನಾವು ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಈವನ್ ಮಕ್ಳುಗಳಿಗೂ ಸಹ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವಾಗ ಇಷ್ಟು ಪೇಸ್ಟ್ ಆಗಿದೆ, ಇಷ್ಟಾದರೆ ಸಾಕು. ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಡಿ. ಟೊಮ್ಯಾಟೊ ಮತ್ತು ಈರುಳ್ಳಿಲಿರೋ ನೀರೇ ಸಾಕಾಗತ್ತೆ. ಈಗ ಒಂದು ಪ್ಯಾನ್ಗೆ ನಾನು 3 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆದಷ್ಟು ದಪ್ಪ ತಳವಿರೋ ಪ್ಯಾನ್ ಅಥವಾ ಬಾಣಲಿ ಅಥವಾ ನಾನ್ ಸ್ಟಿಕ್ ಬಾಣಲಿನ ಯೂಸ್ ಮಾಡಿ. ಏಕೆಂದರೆ ಇದು ಆಯಿಲ್ ಬಿಟ್ಕೊಂಡು ಬರೋ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕಾಗತ್ತೆ ಗ್ರೇವಿ. ಹಾಗೆ 2 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆನ ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಬೆಣ್ಣೆನೂ ಸಹ ಗ್ರೇವಿಗೆ ತುಂಬಾ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಗ್ರೇವಿಗೆ ರಿಚ್ನೆಸ್ ಆ್ಯಡ್ ಆಗೋದೇ ಗೋಡಂಬಿ ಮತ್ತು ಬೆಣ್ಣೆಯಿಂದ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಳ್ಳಿ. ಈಗ ನಾನು 2 ಚಮಚ ಬೆಣ್ಣೆನೂ ಸಹ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸುಮಾರು 1.25 ಚಮಚದಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಗ್ರೇವಿಗೆ. ಹಾಗೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದು ಹೋಲ್ ಮಸಾಲ ಹಾಕ್ಕೊಳ್ತಾ ಇಲ್ಲ, ಇಡೀ ಮಸಾಲಗಳನ್ನ ಹಾಕ್ಕೊಳ್ತಾ ಇಲ್ಲ. ನಾನು ಗರಂ ಮಸಾಲ ಪೌಡರನ್ನು ಮಾತ್ರನೇ ಯೂಸ್ ಮಾಡ್ತೀನಿ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ ಪೇಸ್ಟು, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ನಾವಿಲ್ಲಿ ಯಾವುದೇ ಪದಾರ್ಥಗಳನ್ನ ಹುರಿದು ರುಬ್ಕೊಂಡಿಲ್ಲ,
ಹಸಿಯಾಗೆ ರುಬ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗತ್ತೆ. ಹುರಿದು ಒಂದೊಂದೇ ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಂದೊಂದೇ ಹುರಿದು ಸಹ ಗ್ರೈಂಡ್ ಮಾಡ್ಬೋದು. ಆದರೆ ಅದು ಸ್ವಲ್ಪ ಲೆಂತಿ ಪ್ರೊಸೀಜರ್ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಈ ರೀತಿ ಫಾಲೋ ಮಾಡ್ತೀನಿ. ಇದು ಸಹ ನಿಮಗೆ ಟೇಸ್ಟಲ್ಲಿ ಏನೂ ಡಿಫರ್ ಆಗಲ್ಲ, ಅಷ್ಟೇ ಟೇಸ್ಟಿಯಾಗೆ ಆಗತ್ತೆ. ನೋಡಿ ಚೆನ್ನಾಗೆ ಬಾಯ್ಲ್ ಆಗಲಿ, ನಾವು ಮುಚ್ಚಿಟ್ಬಿಡೋಣ. ಇದು ಬಾಯ್ಲ್ ಆಗಿ ರೆಡಿ ಆಗೋ ಅಷ್ಟರಲ್ಲಿ ನಾವು ತರಕಾರಿಗಳನ್ನು ಆಯಿಲಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸುಮಾರು ಇಲ್ಲಿ ಪ್ಯಾನ್ಗೆ ನಾನು 1 ಚಮಚ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ. ದಪ್ಪದಾಗಿ ಹೆಚ್ಚಿದ್ದೀನಿ ಈರುಳ್ಳಿ. ಇದೇ ಥರ ಇರಲಿ, ಆ ಗ್ರೇವಿನಲ್ಲಿ ಮಧ್ಯ ಸಿಗೋದವಾಗ ಚೆನ್ನಾಗಿರತ್ತೆ. ತುಂಬ ಸಣ್ಣದಾಗಿ ಹೆಚ್ಚಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಎಲ್ಲ ಈರುಳ್ಳಿನೆಲ್ಲ ನಾವು ಈ ರೀತಿ ರೋಸ್ಟ್ ಮಾಡಿ ತರಕಾರಿಗಳನ್ನು ಗ್ರೇವಿನಲ್ಲಿ ಆ್ಯಡ್ ಮಾಡಿದಾಗ ಅದು ಒಳ್ಳೆ ಫ್ಲೇವರನ್ನು ಆ್ಯಡ್ ಮಾಡುತ್ತೆ ಗ್ರೇವಿಗೆ. ಹಾಗಾಗಿ ರೋಸ್ಟ್ ಮಾಡಿನೇ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ರೋಸ್ಟ್ ಆಯಿತು. ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ ಇನ್ನೊಂದು ಚಮಚ ಎಣ್ಣೆ ಹಾಕಿ ನಾವು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಕ್ಯಾಪ್ಸಿಕಮ್ ಮೇಲೆ ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕ್ಯಾಪ್ಸಿಕಮ್ದು ಹಸಿ ಫ್ಲೇವರ್ ಎಲ್ಲ ಹೋಗಿ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಕ್ಯಾಪ್ಸಿಕಮ್ ಸಹ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ರೋಸ್ಟ್ ಆಗ್ತಾ ಇರೋವಾಗ ಇನ್ನೊಂದು ಸೈಡಲ್ಲಿ ಗ್ರೇವಿ ಸಹ ಚೆನ್ನಾಗಿ ಬಾಯ್ಲ್ ಆಗಿ ರೆಡಿ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಟೈಮ್ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಸಿಕಮ್ ಎಲ್ಲ ರೋಸ್ಟ್ ಆಗಿದೆ. ಇದನ್ನು ಸಹ ನಾನು ಎತ್ತಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ ಸ್ವೀಟ್ ಕಾರ್ನ್ನ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇದನ್ನು ಸಹ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಾಗತ್ತೆ. ಹಸಿ ಇದ್ದಾಗ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ನಾನಿವಾಗ ಇದಕ್ಕೇ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ಸುಮಾರು ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ಸ್ವೀಟ್ ಕಾರ್ನು ತುಂಬ ಬೇಗನೆ ಬೆಂದುಬಿಡುತ್ತೆ. ಈಗ ಇದು ಬೇಯೋ ಅಷ್ಟರಲ್ಲಿ ನಾವು ಒಂದು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಬಟ್ಲಿಗೆ ಸುಮಾರು 1/4 ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಸಹ ಸೇರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಮಸಾಲೆಗಳನ್ನು ಮೊಸರಿನಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದು ಯಾವುದು ಗಂಟಿರೋದಿಲ್ಲ, ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಸುಮಾರು 1.5 ಚಮಚದಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಬೇರೇನು ಹಸಿಮೆಣಸಿನ್ಕಾಯಿ ಎಲ್ಲ ಖಾರ ಎಲ್ಲ ಬಳಸಿಲ್ಲ, ಹಾಗಾಗಿ 1.5 ಚಮಚ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರ್ ಒಂದು 1/4 ಚಮಚ, ಹಾಗೆ ಜೀರಾ ಪೌಡರ್ ಒಂದು ಅರ್ಧ ಚಮಚ, ಹಾಗೆ ಧನಿಯಾ ಪೌಡರು ಒಂದು ಪೂರ್ತಿ ಚಮಚ. ಮತ್ತು ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಇಲ್ಲೇ ಆ್ಯಡ್ ಮಾಡ್ತೀನಿ. ಆಮೇಲೆ ರುಚಿ ನೋಡಿ ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಬೋದು. ಸೊ 1 ಚಮಚದಷ್ಟು ಉಪ್ಪನ್ನು ಸಹ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಎಲ್ಲ ಮಸಾಲ ಎಲ್ಲನೂ ಚೆನ್ನಾಗಿ ಬ್ಲೆಂಡ್ ಆಗಿ ಗ್ರೇವಿನಲ್ಲಿ ಈವನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಈ ಕಡೆ ಗ್ರೇವಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಸಪ್ರೇಟಾಗಿ ಬಾಯ್ಲ್ ಆಗ್ತಾಯಿದೆ. ಈ ಗ್ರೇವಿ ಚಪಾತಿ, ರೋಟಿ, ಪೂರಿ ಅಥವಾ ದೋಸೆ ಜೊತೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಕ್ಯಾಪ್ಸಿಕಮ್ ಮಸಾಲ ಜನರಲಿ ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗಾಗಿ ಈ ರೀತಿ ಒಮ್ಮೆ ಕ್ಯಾಪ್ಸಿಕಮ್ ಮಸಾಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದನ್ನು ಸಹ ಮೊಸರದ ಪೇಸ್ಟ್ ಸಹ ನಾನು ಆ್ಯಡ್ ಮಾಡಿ ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊನೂ ಸಹ ಹಾಕ್ಕೊಳ್ಳೋಣ. ಇದೆಲ್ಲ ಮಧ್ಯದಲ್ಲಿ ಗ್ರೇವಿನಲ್ಲಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಸೇರಿಸ್ಕೊಂಡು ಇದು ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಮುಚ್ಚಿಟ್ಬಿಡೋಣ.
ಮೀಡಿಯಮ್ ಊರಿನಲ್ಲೇ ಮಾಡ್ಕೊಳ್ಳಿ, ತುಂಬ ದೊಡ್ಡ ಊರಿನಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಟೊಮ್ಯಾಟೊನೂ ಸಹ ಬೆಂದು ಆಯಿಲ್ ಮತ್ತು ಎಲ್ಲ ಸಪ್ರೇಟ್ ಆಗಿ ರೆಡಿ ಆಗ್ತಾಯಿದೆ. ಈಗ ಸಾಕಾಗುವಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳೋಣ. ನಾವು ಮೊಸರದ್ದು ಪೇಸ್ಟ್ದು ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬಟ್ಲಿಗೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬೇಡಿ, ಆವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಗ್ರೇವಿಗೆ. ಈಗ ನಾವು ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ರೋಸ್ಟ್ ಮಾಡಿರೋವಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರಕಾರಿಗಳೆಲ್ಲ ಸ್ವಲ್ಪ ಗ್ರೇವಿ ಜೊತೆ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಹೀಗೆ ಮತ್ತಷ್ಟು ನಾವು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಹೇಗೆ ಬಂತು ಗ್ರೇವಿ ಅಂತ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಇದರಿಂದ ನಮಗೊಂದು ಎಂಕರೇಜ್ಮೆಂಟ್ ಇರುತ್ತೆ ಟು ಡೂ ಮೋರ್. ನೋಡಿ, ಈಗ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾನು ಮತ್ತೆ ಲಿಡ್ ಹಾಕ್ಬಿಟ್ಟು ಮುಚ್ಚಿಡೋಣ. ಇದು ಸುಮಾರು ಒಂದು 2-3 ನಿಮಿಷ ಬಾಯ್ಲ್ ಆದಮೇಲೆ ನೋಡಿ, ಎಲ್ಲ ಮಸಾಲೆಗಳೆಲ್ಲನೂ ವೆಜಿಟೇಬಲ್ಸು ಎಲ್ಲನೂ ಚೆನ್ನಾಗಿ ಬೆಂದ್ಕೊಂಡಿದೆ. ಈ ಹಂತದಲ್ಲಿ ನೀವು ಉಪ್ಪು ಬೇಕಿದ್ರೆ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸುಮಾರು 1 ಚಮಚದಷ್ಟು ಉಪ್ಪನ್ನು ಸೇರಿಸ್ತೀನಿ. ಹಾಗೆ ಈ ಹಂತದಲ್ಲಿ ನಾವು ಕಸೂರಿ ಮೇಥಿ ಮತ್ತು ಕ್ರೀಮೆಲ್ಲ ಆ್ಯಡ್ ಮಾಡ್ತಾ ಬರೋಣ. ಈಗಿನೇನು ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿರೋದ್ರಿಂದ ಕಸೂರಿ ಮೇಥಿ ಮುಂಚೆನೂ ಸಹ ಹಾಕ್ಬೋದು, ಬಟ್ ನನಗೆ ಈಗ ಹಾಕಿದ್ರೆ ಲಾಸ್ಟಲ್ಲಿ ಫ್ಲೇವರ್ ಚೆನ್ನಾಗಾಗತ್ತೆ. ನೋಡಿ, ಈ ಥರ ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ, ಆವಾಗ ಫ್ಲೇವರ್ ಚೆನ್ನಾಗಿರತ್ತೆ. ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ನ ಇಟ್ಕೊಂಡಿದ್ದೀನಿ. ಇದನ್ನು ಸಹ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಸಹ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಇಲ್ಲಿ ಹಾಲು ಕೆನೆ ಇದ್ದರೆ ಅದನ್ನು ಸಹ ಬಳಸ್ಕೋಬೋದು, ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅಂದರೆ. ಇದೆಲ್ಲ ಹಾಕೋದ್ರಿಂದನೇ ಟೇಸ್ಟು ಎನ್ಹಾನ್ಸ್ ಆಗೋದು ಮತ್ತು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನಿಮಗೆ ರೆಸ್ಟೋರೆಂಟ್ಗಿನ ಬೆಟರಾಗಿಯೇ ಚೆನ್ನಾಗಿಯೇ ಇರುತ್ತೆ ಇದೆಲ್ಲ ಗ್ರೇವಿ ಮನೇಲಿ ಮಾಡಿಕೊಂಡಾಗ. ಆ್ಯಂಡ್ ತುಂಬ ಕಂಫರ್ಟಿಂಗಾಗಿ ತಿನ್ಬೋದು ನಾವೆಲ್ಲರೂ ಮನೆಯವರೆಲ್ಲ ಸೇರಿಕೊಂಡು. ಈಗ ನಾನು ಲಾಸ್ಟಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡ್ತೀನಿ. ಗರಂ ಮಸಾಲ ಯಾವಾಗಲೂ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಅದರದ್ದು ಫ್ಲೇವರು ತುಂಬ ಚೆನ್ನಾಗಿ ಘಮ ಇರುತ್ತೆ ಗ್ರೇವಿನಲ್ಲಿ. ಸುಮಾರು 1 ಚಮಚದಷ್ಟು ಗರಂ ಮಸಾಲಾನ ಸಹ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಮುಚ್ಚಿಡೋಣ. ನೋಡಿ, ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಈಗಲೇ ಗ್ರೇವಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು 1 ಚಮಚ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ಮುಚ್ಚಿ ಆಫ್ ಮಾಡಿಬಿಡ್ತೀನಿ. ಬೆಣ್ಣೆ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಆಪ್ಷನಲ್ಲು, ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ನಾನು ಆ್ಯಡ್ ಮಾಡಿದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಮಸಾಲ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿ ರೆಡಿ ಆಯಿತು. ಇದು ನಿಮಗೆ ಚಪಾತಿ, ಪೂರಿ, ದೋಸೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಾಗತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಕ್ಯಾಪ್ಸಿಕಮ್ ಮಸಾಲ ಟ್ರೈ ಮಾಡಿ. ಸೊ ನಾನಿವತ್ತು ಚಪಾತಿ ಜೊತೆ ಕ್ಯಾಪ್ಸಿಕಮ್ ಮಸಾಲ ಮಾಡಿದ್ದೀನಿ, ಹಾಗಾಗಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸ್ಕೊಡಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಧನ್ಯವಾದಗಳು. ಮತ್ತಷ್ಟು ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್.